ಪ್ರೊಫೆಸರ್ ML ಸಾಮಗ ಇವರು ಇವತ್ತು ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವವರು ಧನಲಕ್ಷ್ಮಿ ಕ್ಯಾಶು ಇಂಡಸ್ಟ್ರೀಸ್ನ ಉದ್ಯಮಿಗಳಾದ ಶ್ರೀ ಶ್ರೀಪತಿ ಭಟ್ ಮೂಡಬಿದ್ರೆಯವರು. ಅದೇ ರೀತಿಯಲ್ಲಿ ಶ್ರೀಹರಿಲೀಲಾ ಯಕ್ಷನಾದ ಪ್ರಶಸ್ತಿ 2025 ಈ ಪ್ರಶಸ್ತಿಯನ್ನು ಸ್ವೀಕರಿಸುವುದಕ್ಕಿರುವ ತೆಂಕುತಿಟ್ಟಿನ ಹಿರಿಯ ಮದ್ಲೆಗಾರರಾದ ಶ್ರೀ ಪದ್ಯಾಣ ಶಂಕರನಾರಾಯಣ ಭಟ್ ಅವರು ಕೂಡ ವೇದಿಕೆಯಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿರುವುದಕ್ಕಿದ್ದಾರೆ. ಇವರ ಅಭಿನಂದನಾ ನುಡಿಯನ್ನು ಹನುಮಗಿರಿ ಮೇಳದ ಯಕ್ಷಗಾನ ಕಲಾವಿದರು, ಪ್ರಸಿದ್ಧ ತಾಳಮದ್ದಳೆ ಅರ್ಥಧಾರಿಗಳೂ ಆದ ಅತ್ಯದ್ಭುತ ವಾಗ್ಮಿ ಶ್ರೀ ವಾಸುದೇವ ರಂಗಭಟ್ ಅವರು ಪದ್ಯಾಣ ಶಂಕರನಾರಾಯಣ ಭಟ್ರ ಅಭಿನಂದನಾ ನುಡಿಯನ್ನಾಡುವುದಕ್ಕಿದ್ದಾರೆ. ಸಭಾ ಕಾರ್ಯಕ್ರಮವನ್ನು ನಾವೆಲ್ಲರೂ ಆರಂಭಿಸ್ತಾ ಇದ್ದೇವೆ. ನಮ್ಮ ಇವತ್ತಿನ ಕಾರ್ಯಕ್ರಮದ ಅತಿಥಿಗಳನ್ನು ಶ್ರೀಹರಿಲೀಲಾ ಸಮಿತಿಯ ಗುರುಗಳ ಶಿಷ್ಯವೃಂದದವರೆಲ್ಲ ಸೇರಿಕೊಂಡು ವೇದಿಕೆಗೆ ಕರೆತರಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ದೀಪೋಜ್ವಲನೆಯ ಮೂಲಕ ಉದ್ಘಾಟನೆಯನ್ನು ಮಾಡುವುದಕ್ಕಿರುವ ಡಾಕ್ಟರ್ ಎಂ ಪ್ರಭಾಕರ ಜೋಶಿ, ಆಶೀರ್ವಚನವನ್ನು ನೀಡುವುದಕ್ಕಿರುವ ಶ್ರೀ ಕ್ಷೇತ್ರ ಕಟೀಲಿನ ಆನುವಂಶಿಕ ಅರ್ಚಕರಾದ ಶ್ರೀ ಹರಿನಾರಾಯಣ ದಾಸ ಆಸರಣ್ಣ, ಸಂಸ್ಮರಣಾ ನುಡಿಯನ್ನಾಡುತ್ತಾ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುವುದಕ್ಕಿರುವ ಯಕ್ಷಗಾನದ ಹಿರಿಯ ವಿದ್ವಾಂಸರಾದ ಡಾಕ್ಟರ್ ಪ್ರೊಫೆಸರ್ ML ಸಾಮಗ, ಮುಖ್ಯ ಅತಿಥಿಗಳಾಗಿ ನಮ್ಮೊಡನೆ ಉಪಸ್ಥಿತರಿರುವುದಕ್ಕಿರುವ ಧನಲಕ್ಷ್ಮಿ ಕ್ಯಾಶು ಇಂಡಸ್ಟ್ರೀಸ್ನ ಉದ್ಯಮಿಗಳಾದ ಶ್ರೀ ಶ್ರೀಪತಿ ಭಟ್ ಮೂಡಬಿದ್ರೆಯವರು, ನಮ್ಮ ಗುರುಗಳಾದ ಶ್ರೀ ಹರಿನಾರಾಯಣ ವೈಪಾಡಿತಾಯರು ಕೂಡ ವೇದಿಕೆಯಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿರಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಇವರೆಲ್ಲರನ್ನೂ ಶ್ರೀಹರಿಲೀಲಾ ದಂಪತಿಗಳ ಶಿಷ್ಯ ವೃಂದದವರು ವೇದಿಕೆಗೆ ಬರಮಾಡಿಕೊಳ್ಳುತ್ತಾ ಇದ್ದಾರೆ. ವೇದಿಕೆಯಲ್ಲಿರುವ ಎಲ್ಲ ಅಭ್ಯಾಗತರನ್ನು ಗೌರವಪೂರ್ವಕವಾಗಿ ನಮ್ಮ ಇವತ್ತಿನ ಶ್ರೀಹರಿಲೀಲಾ ಕಾರ್ಯಕ್ರಮಕ್ಕೆ ಸ್ವಾಗತಿಸುವುದಕ್ಕಿದ್ದಾರೆ ಹರಿನಾರಾಯಣ ವೈಪಾಡಿತಾಯರ ಶಿಷ್ಯರಾದ ಶ್ರೀ ಚಂದ್ರಶೇಖರ ಭಟ್ ಕೊಂಕಣಾಜಿಯವರು. ಶ್ರೀ ಗುರುಭ್ಯೋ ನಮಃ. ಸ್ಥಳದೇವರಾದಂಥ ಮಹಾಗಣಪತಿ ಮಹಾಲಿಂಗೇಶ್ವರನ ದಿವ್ಯ ಪದಪದ್ಮಗಳಿಗೆ ಪೊಡಮಾಡುತ್ತಾ ಹರಿಲೀಲಾ ಯಕ್ಷನಾದ ಪ್ರಶಸ್ತಿ ಹಾಗೂ ಲೀಲಾವತಿ ವೈಪಡಿತಾಯರ ಮೊದಲ ವರ್ಷದ ಸಂಸ್ಮರಣಾ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಸೇರಿದಂಥ ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬಂಧುಗಳೇ, 2021ನೇ ಇಸವಿಯಲ್ಲಿ ನಮ್ಮ ಗುರು ದಂಪತಿಗೆ 75 ವರ್ಷ ತುಂಬಿದಾಗ ನಾವು ಶಿಷ್ಯರೆಲ್ಲರೂ ಸೇರಿಕೊಂಡು ಹರಿಲೀಲಾ 75 ಎನ್ನುವಂಥ ಒಂದು ಹೆಸರಿನಲ್ಲಿ ನಮ್ಮ ಗುರುಗಳನ್ನು ನಾವು ಸನ್ಮಾನಿಸುವುದಕ್ಕೋಸ್ಕರ ಒಂದು ಕಾರ್ಯಕ್ರಮವನ್ನು ದೊಡ್ಡ ಮಟ್ಟದಲ್ಲಿ ಇದೇ ವೇದಿಕೆಯಲ್ಲಿ ಹಮ್ಮಿಕೊಂಡಿದ್ದೆವು. ಆ ಸಂದರ್ಭದಲ್ಲಿ ಗುರುಗಳ ಹೆಸರಲ್ಲಿ ಒಂದು ಪ್ರಶಸ್ತಿಯನ್ನು ಸ್ಥಾಪಿಸಿ ಪ್ರತಿ ವರ್ಷ ಇದನ್ನು ಮುಂದುವರಿಸ್ತಾ ಬರಬೇಕು ಎಂಬ ನಮ್ಮ ಇಚ್ಛೆಯಂತೆ ಈಗ ನಾವು 5ನೇ ವರ್ಷದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಮೊದಲ ವರ್ಷದಲ್ಲಿ ಹಿರಿಯ ಮದ್ದಳೆಗಾರರಾದಂಥ ಲಕ್ಷ್ಮೀ ಶಾಮಣ್ಣರು ಇವತ್ತು ನಮ್ಮೊಂದಿಗಿದ್ದಾರೆ. ಅವರನ್ನು ನಾವು ನಮ್ಮ ಗುರುಗಳ ಹೆಸರಲ್ಲಿ ಯಕ್ಷನಾದ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದೆವು. ಆ ಬಳಿಕ ಮತ್ತಿನ ವರ್ಷಗಳಲ್ಲಿ ಪೆರುವಾಯಿ ನಾರಾಯಣ ಭಟ್, ಅದೇ ರೀತಿಯಾಗಿ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ರು, ಶ್ರೀಯುತ ಮೋಹನ್ ಶೆಟ್ಟಿ ಗಾರ್ಮಿಜಾರು, ಹೀಗೆ 4 ವರ್ಷಗಳ ಕಾರ್ಯಕ್ರಮವನ್ನು ನಿರಂತರವಾಗಿ ನಡೆಸಿ ಈಗ 5ನೇ ವರ್ಷದ ಕಾರ್ಯಕ್ರಮದಲ್ಲಿ ಹಿರಿಯರಾದಂಥ ಯಕ್ಷಗಾನದ ತೆಂಕುತಿಟ್ಟಲ್ಲಿ ಹಿರಿಯ ಮದ್ದಳೆಗಾರರಂಥ ಖ್ಯಾತಿಯನ್ನು ಪಡೆದ ಪದ್ಯಾಣ ಶಂಕರನಾರಾಯಣ ಭಟ್ಟನ್ನು ನಾವು ಆಯ್ಕೆ ಮಾಡಿದ್ದೇವೆ. ಈಗ ಈ ಮಾತನ್ನು ಹೇಳುವಾಗ ಗುರುಗಳ ಆಗ ನನ್ನ ಹತ್ರ ಒಂದು ನೆನಪಿಸಿದ್ದಾರೆ. ಯಾಕಂದರೆ ನಮ್ಮ ಗುರುಗಳನ್ನು ಮೊತ್ತ ಮೊದಲ ಬಾರಿ ದೊಡ್ಡ ವೇದಿಕೆಯಲ್ಲಿ ಚೆಂಡೆಗೆ
ನಿಲ್ಲಿಸಿದವರು ಪದ್ಯಣ ಶಂಕರಣ್ಣ ಅಂತ. ಯಾಕಂದರೆ ನಮ್ಮ ಗುರುಗಳು ಮೊದಲೇ ಚೆಂಡೆ ಮೊದಲೇ ತುಂಬ ಕಡೆ ನುಡಿಸಿದ್ದಾರೆ. ಆದರೆ ಮೇಳದಂತಹ ಪ್ರಧಾನ ವೇದಿಕೆಯಲ್ಲಿ ಹೊರಗಡೆ ಚೆಂಡೆ ನುಡಿಸಿದ್ರು ಕೂಡ ಅದು ಗುರುಗಳು ಹೇಳಬೇಕು ಎಲ್ಲಿಂತ. ಆಮೇಲೆ ಕಡಬದಲ್ಲಿ ಒಂದು ಕಾರ್ಯಕ್ರಮದಲ್ಲಿ, ದೊಡ್ಡ ಒಂದು ಮೇಳದ ಕಾರ್ಯಕ್ರಮದಲ್ಲಿ ಚೆಂಡೆಗೆ ನೀವು ಕೂತ್ಕೊಳ್ಳಿ, ಮೊದಲಿಗೆ ನಾನು ಕೂತ್ಕೊಳ್ತೇನೆ ಅಂತ ಇದೇ ನಮ್ಮ ಹಿರಿಯರಾದ ಶಂಕರಣ್ಣ ಹೇಳಿದ್ದಾರೆ ಅಂತ ಆಗ ನನ್ನಲ್ಲಿ ಹೇಳಿದೆ. ಹಾಗಾಗಿ ಇದೊಂದು ತಾಳಮೇಳ ಕೂಡಿ ಬಂದಾಗೆ. ಹಾಗಾಗಿ ಅಂಥ ಒಂದು ನಮ್ಮ ಗುರುಗಳ ಪ್ರಶಸ್ತಿಯನ್ನು ಶಂಕರಣ್ಣನಿಗೆ ಕೊಡುವುದು ಇದು ಯೋಗ್ಯವಾಗಿ ಇದೆ ಅಂತ ಈಗಾಗಲೇ ಎಲ್ಲರೂ ಹೇಳಿದ್ದಾರೆ. ಇದನ್ನು ನಾನು ನೆನಪಿಸ್ತಾ ಇದ್ದೇನೆ. ಇಂಥ ಒಂದು ಸುಂದರ ಕಾರ್ಯಕ್ರಮಕ್ಕೆ ಸಭಾಧ್ಯಕ್ಷರಾಗಿ ನಮ್ಮ ML ಸಾಮ್ಗವರು ನಮ್ಮ 75ನೇ ವರ್ಷದಿಂದ 75ನೇ ಹರಿಲೀಲ 75 ಎನ್ನುವಂಥ ಕಾರ್ಯಕ್ರಮ ಮಾಡಿದಾಗಿನಿಂದ ನಮ್ಮೊಟ್ಟಿಗೆ ಸದಾ ಪ್ರತಿ ಕಾರ್ಯಕ್ರಮದಲ್ಲಿ ಬಂದು ನಮಗೆ ಪ್ರೋತ್ಸಾಹ ನೀಡುವವರು ಹಿರಿಯ ವಿದ್ವಾಂಸರು. ಅವರನ್ನು ಕೇಳಿಕೊಂಡಾಗ ಬಹಳಷ್ಟು ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ. ಇನ್ನೊಂದು ವಿಶೇಷತೆ ಏನಂದರೆ, ನಿಜವಾಗಿ ನಾವು ಅವರನ್ನು ಇವತ್ತು ಸಂಸ್ಮರಣ ನುಡಿ ನೀವು ಆಡಬೇಕು ಅಮ್ಮನ ಬಗ್ಗೆ ಅಂತ ಕೇಳಿಕೊಂಡದ್ದು. ಅವರು ಬಪ್ಪನಾಡು ಮೇಳದಲ್ಲಿ ಅಮ್ಮ ಹಾಗೂ ಹರಿನಾರಾಯಣ ಬೈಪಡ್ತಾಯರು ವ್ಯವಸಾಯವನ್ನು ಮಾಡುವಾಗ ಇದೇ ML ಸಾಮ್ಗರು ಅತಿಥಿ, ಪೂರ್ಣ ಪ್ರಮಾಣ ಅಲ್ಲದಿದ್ದರೂ ಅತಿಥಿ ಕಲಾವಿದರಾಗಿ ಹೆಚ್ಚಾಗಿ ಭಾಗವಹಿಸ್ತಾ ಇದ್ರಂತೆ. ಆವಾಗ ಅವ್ರಿಗೊಂದು ಮೇಳದ ಒಡನಾಟ ಹೋಯಿತು. ಹಾಗಾಗಿ ಲೀಲಮ್ಮನ ಬಗ್ಗೆ, ಗುರುಗಳ ಬಗ್ಗೆ ಅಪಾರವಾದಂಥ ಆತ್ಮೀಯತೆ ಹಾಗೂ ಅಭಿಮಾನವನ್ನು ಹೊಂದಿದ್ದಂಥ ನಮ್ಮ ಸಾಮಗುರು ಸಂಸ್ಮರಣ ನುಡಿಯನ್ನು ನಾನು ಆಡುವುದಕ್ಕೆ ಖಂಡಿತ ತಯಾರಿದ್ದೇನೆ ಅಂತ ಅವತ್ತು ಹೇಳಿದರು. ಆದರೆ ಅದು ನಾವೊಂದಂತೆ ಯಾವುದಿರುವುದಿಲ್ಲ, ಅದು ಕ್ಷಣಕ್ಕಾಗುವಾಗ ಅದನ್ನು ವಿಧಿ ತಿರುಗಿಸ್ತದೆ. ಹಾಗೆ ಅವರು ಪ್ರತಿ ಸಲ ನಮ್ಮ ಕಾರ್ಯಕ್ರಮಕ್ಕೆ ಬಂದರೆ ಈ ಹೆಚ್ಚಾಗಿ ವೇದಿಕೆಗೆ ಬರುವವರೆಲ್ಲ ಅವರವರ ತುರ್ತು ಕೆಲಸ ಇರ್ತದೆ, ಹೋಗ್ಲಿಕ್ಕಿರ್ತದೆ. ಸಾಮಗ್ರಿ ಹೇಳ್ತಾರೆ, ನಾನು ಬೇಕಾಷ್ಟು ಪುರುಸೊತ್ತು ಮಾಡಿಕೊಂಡೇ ಬರೋದು ಅಂತ. ಇವತ್ತು ಕೂಡ ಹೇಳಿದರು, ನಾನು ಸ್ವಲ್ಪ ಆಟ ನೋಡಿಯೇ ಹೋಗೋದು ಅಂತ. ಹೋದ ಸಲ ಬಂದಾಗಲೂ ನಮ್ಮ ಕಾರ್ಯಕ್ರಮವನ್ನು ಸ್ವಲ್ಪ ವೀಕ್ಷಿಸಿ ಹೋಗಿದ್ದಾರೆ. ಹಾಗಾಗಿ ಅಧ್ಯಕ್ಷನಾದವ ಕೊನೆಯವರೆಗೆ ಇರಬೇಕು. ನಾವು ಎಷ್ಟೋ ಕಡೆ ನೋಡ್ತೇವೆ, ದೊಡ್ಡ ದೊಡ್ಡ ಸಮಾರಂಭ ನಡೀತದೆ, ಸಭಾಧ್ಯಕ್ಷತೆ ಅಂತ ಹಾಕಿರ್ತಾರೆ. ಅವ ಸಭಾ ಆರಂಭ ಆಗಿ 10 ನಿಮಿಷ ಭಾಷಣ ಮಾಡಿ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗಿ ಇಲ್ಲಿ ಸಭಾಧ್ಯಕ್ಷರು ಯಾರಂದ್ರೆ ಕೇಳಿದರೆ ಇಲ್ಲ, ಅದು ಇದರಲ್ಲಿ ಮಾತ್ರ ಇರೋದು. ಹಾಗಾಗಿ ಇವತ್ತು ನಿಜವಾಗಿಯೇ ಅಧ್ಯಕ್ಷರಾಗಿ ನಮಗೆ ಯೋಗ ಅವರು ಸಾಮಗುರು ಒದಗಿದ್ದಾರೆ. ಅವರಿಗೆ ನಮ್ಮ ಹರಿಲೀಲಾ ಯಕ್ಷನಾದ ಪ್ರಶಸ್ತಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ನಮ್ಮ ಗುರುಗಳು ಪುಷ್ಪ ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇನ್ನೋರ್ವರು ಶ್ರೀಯುತ ಪ್ರಭಾಕರ್ ಜೋಶಿಯವರು, ಇವರು ಕೂಡ ಹಾಗೆ ಹರಿಲೀಲಾ 75 ಕಾರ್ಯಕ್ರಮ ಮಾಡುವಾಗ ಅಲ್ಲಿಂದಲೇ ನಮ್ಮೊಟ್ಟಿಗಿದ್ದಾರೆ. ಆವಾಗ ನಾವು 2 ಸಭಾ ಕಾರ್ಯಕ್ರಮ ಮಾಡಿದ್ದೆವು, ಬೆಳಿಗ್ಗೆ ಒಂದು ಸಂಜೆ ಒಂದು ಅಂತ. ಅನಿವಾರ್ಯವಾಗಿ ಮಧ್ಯಾಹ್ನ ನಂತರದ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಆಗದಿದ್ದರೂ ನಾನು ಬೆಳಿಗ್ಗೆ ಉದ್ಘಾಟನೆಗೆ ನಿಮ್ಮೊಂದಿಗೆ ಇರ್ತೇನೆ ಅಂತೇಳಿ ನಮ್ಮೊಟ್ಟಿಗಿದ್ದು ಮತ್ತಿನ ವರ್ಷದ ಕಾರ್ಯಕ್ರಮದಲ್ಲಿಯೂ ಭಾಗವಹಿಸಿ ನಮ್ಮ ಲೀಲಮ್ಮ ಹಾಗೂ ಹರಿನಾರಾಯಣ ಬೈಪಡ್ತಾಯರ ಬಗ್ಗೆ ಅಪಾರವಾದ ಸ್ನೇಹ ಹಾಗೂ ಅಭಿಮಾನವನ್ನು ಹೊಂದಿ ಯಾವಾಗ ನಾವು ಸಿಕ್ಕಿದ್ರು, ಈಗ ಬೇರೆ ಕಾರ್ಯಕ್ರಮದಲ್ಲಿ ತಾಳಮದ್ದಲೆಗೆ ಹೋದಾಗ ಜೋಶಿಯವರು ನಾವು ಸಿಗ್ತಾರೆ, ಕೂಡಲೇ ಕೇಳ್ತಾರೆ, ಹರಿಯಣ್ಣ ಏನು ಮಾಡ್ತಾರೆ, ಆರೋಗ್ಯವಾಗಿದ್ದಾರೆ, ಅಮ್ಮ ಹೇಗಿದ್ದಾರೆ ಅಂತ ಮೊದಲು ಕೇಳ್ತಾ ಇದ್ರು. ಹಾಗೆ ಎಲ್ಲಿ ಸಿಕ್ಕಿದ್ರು ಒಂದು ಮಾತು ಜೋಶಿಯವರು ನಮ್ಮ ಹತ್ರ ನಮ್ಮ ಗುರುಗಳ ಬಗ್ಗೆ ಕೇಳ್ತಾರೆ. ಆಗ ನಮಗೊಂದು ಅಭಿಮಾನ, ನಮ್ಮ ಗುರುಗಳನ್ನು ಯಾವಾಗಲೂ ನಾವು ಸಿಗುವಾಗ ವಿಚಾರಿಸ್ತಾ ಇರ್ತಾರೆ ಅಂತ. ಅಂಥ ಜೋಶಿಯವರು ತುಂಬ ಸ್ನೇಹಜೀವಿ ಮತ್ತು ಸರಳ ಸ್ವಭಾವದವರು, ಅದು ಎಲ್ಲರಿಗೂ ಗೊತ್ತಿರುವ ವಿಷಯ. ಎಲ್ಲರೊಟ್ಟಿಗೆ ಬೆರೆತು ಸಾಮಾನ್ಯರೊಂದಿಗೂ ಮಾತಾಡ್ತಾ ದೊಡ್ಡ ವಿದ್ವಾಂಸರೊಂದಿಗೂ ಮಾತಾಡುವ ಸಾಧ್ಯತೆ ಇರುವಂಥವ್ರು. ನಮ್ಮಂಥ ಸಣ್ಣ ಸಣ್ಣ ಕಲಾವಿದರು ಸಿಕ್ಕಿದ್ರು ಕೂಡ ಆತ್ಮೀಯತೆಯಿಂದ ಮಾತಾಡುವ ಹಾಗೆ. ನಮ್ಮ ಹರಿಲೀಲಾ ಕಾರ್ಯಕ್ರಮ ಅಂತ ಹೇಳುವಾಗ ML ಸಾಮಗರು ಜೋಶಿ ಅವರು ನಮಗೆ ಕೂಡಲೇ ನೆನಪಾಗ್ತಾರೆ. ಹೇಳಿದ ಕೂಡಲೇ ನಮ್ಮ ಕಾರ್ಯಕ್ರಮಕ್ಕೆ ಒಪ್ಪಿಕೊಂಡು ಇವತ್ತು ಬಹಳ ಬೇಗ ಸಮಯಕ್ಕೆ ಸರಿಯಾಗಿ ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ನಮ್ಮ ಗುರುಗಳಾದ ಶ್ರೀ ಹರಿನಾರಾಯಣ ಬೈಪಾಡಿತಾಯರು ಹೂ ಹಾಗೂ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ನಮ್ಮ ಮೂಡಬಿದ್ರೆಯ ಕಾರ್ಯಕ್ರಮ ಅಂತ ಹೇಳುವಾಗ ನಿಮಗೂ ಗೊತ್ತಿರ್ಬೋದು, ಮೂಡಬಿದ್ರೆಯಲ್ಲಿ ಏನೇ ಕಾರ್ಯಕ್ರಮ ಆಗಲಿ, ಮೂಡಬಿದ್ರೆ ಅಂತಲ್ಲ, ಸಾಧಾರಣ ನಮ್ಮ ದಕ್ಷಿಣ ಕನ್ನಡದಲ್ಲಿ ಎಲ್ಲಿ ಏನು ಕಾರ್ಯಕ್ರಮ ಆದರೂ ನಿಮಗೆ ಆಮಂತ್ರಣ ಪತ್ರಿಕೆ ನೋಡುವಾಗ ಧನಲಕ್ಷ್ಮಿ ಇಂಡಸ್ಟ್ರೀಸ್ ಅಂತ ಕಾಣ್ತದೆ, ಶ್ರೀಪತಿ ಭಟ್ ಅಂತ. ನಮ್ಮ ಹರಿಲೀಲಾ 75ರ ಕಾರ್ಯಕ್ರಮದಲ್ಲಿ ಹಾಗೆ 5 ವರ್ಷದಲ್ಲಿಯೂ ಕೂಡ ಮೊದಲ ವರ್ಷ ಅಂತೂ ನಾವು ಶಿಷ್ಯರೆಲ್ಲ ಬೆಳಿಗ್ಗೆ ಬೇಗ ಬಂದು ಹೇಗೆ ಕೊನೆಯವರೆಗೆ ಇರ್ತೇವೆ ಹಾಗೆ ಶ್ರೀಪತಿ ಭಟ್ರು ನಮ್ಮ ಊರಿನ ಕಾರ್ಯಕ್ರಮ, ನಮ್ಮ ಬೈಪಡ್ತಾಯರ ಕಾರ್ಯಕ್ರಮ ಅಂತ ಬೆಳಿಗ್ಗೆಯಿಂದ ಸಂಜೆವರೆಗೆ ಅವತ್ತು ನಮ್ಮೊಟ್ಟಿಗಿದ್ದರು. ಪ್ರತಿ ವರ್ಷ ಕೂಡ ನಮ್ಮ
ನಾವು ಫೋನ್ ಮಾಡಿದರೂ ಸಾಕು, ನಿಮ್ಮ ಕಾರ್ಯಕ್ರಮಕ್ಕೆ ನಾನಿದ್ದೇನೆ ಅಂತ ಹೇಳ್ತಾರೆ. ಇವತ್ತು ನಿಜವಾಗಿ ಅವರಿಗೆ ಬಹಳಷ್ಟು ತುರ್ತಿನ ಕೆಲಸ ಉಂಟು, ಆದರೆ ಒಂದು ಗಳಿಗೆ ನಾನು ಬಂದೇ ಬರ್ತೇನೆ ಅಂತ ಅಭಿಮಾನದಿಂದ ಹೇಳಿದ್ದಾರೆ. ಅದು ಗುರುಗಳ ಮೇಲಿನ ಪ್ರೀತಿ ಇರ್ಬೋದು ಅಥವಾ ನಮ್ಮ ಮೇಲಿನ ಆತ್ಮೀಯತೆ, ಅದನ್ನು ನಾವು ಯಾವತ್ತೂ ಕೂಡ ಸ್ಮರಿಸ್ತೇವೆ ಅಂತ ಧನಲಕ್ಷ್ಮಿ ಇಂಡಸ್ಟ್ರೀಸ್ನ ಮಾಲಕರಾದಂಥ ಶ್ರೀಪತಿ ಭಟ್ ನಮ್ಮೊಂದಿಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀಪತಿ ಭಟ್ ಮೂಡಬಿದರೆ ಇವರನ್ನು ನಮ್ಮ ಗುರುಗಳಾದ ಶ್ರೀ ಹರಿನಾರಾಯಣ ಬೈಪಾಡಿತಾಯರು ಪುಷ್ಪ ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ನಾನಾಗಲೇ ಹೇಳಿದಾಗೆ ಯಕ್ಷನಾದ ಪ್ರಶಸ್ತಿ. ಈ ಯಕ್ಷನಾದ ಪ್ರಶಸ್ತಿಯ ವಿಶೇಷತೆ ಏನು ಅಂತ ಕೇಳಿದರೆ, ನಾವು ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಎಲ್ಲ ಜಿಲ್ಲೆಗಳಲ್ಲಿ ಸಾಮಾನ್ಯವಾಗಿ ಯಕ್ಷಗಾನದ ಕಲಾವಿದರಿಗೆ ಸನ್ಮಾನ, ಪ್ರಶಸ್ತಿಗಳು ಅಲ್ಲಲ್ಲಿ ಆಗುವುದನ್ನು ಕೇಳ್ತೇವೆ. ಆದರೆ ನಮ್ಮ ಯಕ್ಷನಾದ ಪ್ರಶಸ್ತಿ ಹೇಗೆಂದರೆ ಚೆಂಡೆಮದ್ದಳೆಯ ಕಲಾವಿದರಿಗಾಗಿಯೇ ಸ್ಥಾಪನೆಯಾದಂಥ ಪ್ರಶಸ್ತಿ. ಇದರಲ್ಲಿ ಅಂದರೆ ಉಳಿದ ಭಾಗವತರ ಮೇಲೆ, ವೇಷಧಾರಿಗಳ ಮೇಲೆ ನಮಗೆ ದ್ವೇಷ ಅಂತ ಅಲ್ಲ, ಹೋಲಿಕೆ ಮಾಡಿದರೆ ನಮ್ಮ ಗುರುಗಳು ಹೇಳ್ತಾರೆ, ಹಿರಿಯ ಮದ್ದಲೆಗಾರರಾದಂಥ ಚಿಪ್ಪರಕೃಷ್ಣ ಬಲ್ಲಾಳರು ಹೇಳಿದಂಥ ಮಾತು, ಚೆಂಡೆಮದ್ದೆಯವರನ್ನು ಯಾರು ಗುರುತಿಸಿಲ್ಲ ಮಾರೆ ಅಂತ. ಹಾಗೆ ಅವರಿಗಾಗಿ, ಯಾಕಂದರೆ ನಮ್ಮ ಗುರುಗಳು ಹಿಮ್ಮೇಳದ ಶಿಕ್ಷಕರು, ಹಾಗಾಗಿ ಅವರ ಹೆಸರಲ್ಲಿ ನಾವು ಗುರುತಿಸುವಾಗ ಚೆಂಡೆಮದ್ದಳೆಯಲ್ಲಿ ಸಾಧನೆ ಮಾಡಿದಂಥ ಕಲಾವಿದರನ್ನೇ, ಹಿರಿಯರನ್ನು ನಾವು ಗುರುತಿಸಬೇಕು ಅಂತ ಸ್ಥಾಪನೆ ಮಾಡಿದಂಥ ಪ್ರಶಸ್ತಿ. ಅದಕ್ಕಾಗಿ ನಾವು ಹಿರಿಯರಾದಂಥ ಶಂಕರನಾರಾಯಣ ಭಟ್ರನ್ನು 1 ವರ್ಷದ ಹಿಂದೆ ಆಯ್ಕೆ ಮಾಡಿ ಇಟ್ಟಿದ್ದೆವು. ಕಳೆದ ವರ್ಷ ನಮ್ಮದು ಹೇಗೆಂದರೆ, ಈ ವರ್ಷದ ಕಾರ್ಯಕ್ರಮ ಮುಗಿದು 1 ತಿಂಗಳೊಳಗೆ ಬರುವ ವರ್ಷ ಯಾರಿಗೆ ಅಂತ ನಾವು ಫಿಕ್ಸ್ ಮಾಡ್ತೇವೆ. ಆಗಲೇ ನಮ್ಮ ಪದ್ಯಾಣ ಶಂಕರಣ್ಣನ ಹೆಸರು ನಮ್ಮ ಮನಸ್ಸಲ್ಲಿತ್ತು. ಹಾಗೆ ಸಮಯಕ್ಕೆ ಸರಿಯಾಗಿ ಬಂದಿದ್ದಾರೆ, ಅವರು ಸನ್ಮಾನಗೊಳ್ಳಲಿಕ್ಕಿದ್ದಾರೆ. ಅವರನ್ನು ನಿಮ್ಮೆಲ್ಲ ಪರವಾಗಿ ತುಂಬ ಹೃದಯದ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ಶ್ರೀ ಪದ್ಯಾಣ ಶಂಕರನಾರಾಯಣ ಭಟ್ ಇವರನ್ನು ಗುರುಗಳಾದ ಶ್ರೀ ಹರಿನಾರಾಯಣ ಬೈಪಾಡಿತಾಯರು ಪುಷ್ಪ ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಮುಂದೆಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಕಟೀಲು ಕ್ಷೇತ್ರದ ಆನುವಂಶಿಕ ಅರ್ಚಕರಾದಂಥ ಶ್ರೀ ಹರಿನಾರಾಯಣ ದಾಸ ಆಸ್ರಣ್ಣ ನಮ್ಮೊಂದಿಗೆ ಬಂದು ಸೇರಿಕೊಳ್ಳಲಿಕ್ಕಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಪದ್ಯಾಣ ಶಂಕರನಾರಾಯಣ ಭಟ್ರ ಬಗ್ಗೆ ಅಭಿನಂದನಾ ನುಡಿಯನ್ನು ಹೇಳಲಿಕ್ಕೆ ತೆಂಕುತಿಟ್ಟಿನ ಆಟಕೂಟಗಳ ಸರದಾರ, ಹನುಮಗಿರಿ ಮೇಳದ ಪ್ರಧಾನ ಕಲಾವಿದರಾದಂಥ ಶ್ರೀಯುತ ವಾಸುದೇವ ರಂಗ ಭಟ್ ಮಧುರು ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ವೇದಿಕೆಯ ಮುಂಭಾಗದಲ್ಲಿ ಅದೆಷ್ಟೋ ಮಂದಿ ಹಿರಿಯರಿದ್ದೀರಿ, ಬೈಪಾಡಿತಾಯರ ಕುಟುಂಬಸ್ಥರು, ಬಂಧುಗಳಿದ್ದೀರಿ, ಅವರ ಅಭಿಮಾನಿಗಳಿದ್ದೀರಿ, ಶಿಷ್ಯ ವರ್ಗದವರಿದ್ದಾರೆ. ಎಲ್ಲರನ್ನು ಕೂಡ ಈ ಸಭೆಗೆ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಸರ್ವರನ್ನು ಸ್ವಾಗತಿಸಿದ ಚಂದ್ರಣ್ಣ ತಮಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇದೀಗ ನಮ್ಮ ಶ್ರೀಹರಿಲೀಲಾ ಈ ಕಾರ್ಯಕ್ರಮ, ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮ ನಡೆಯುವಂಥದ್ದು ಯಕ್ಷ DG ಫೌಂಡೇಶನ್ ಅನ್ನುವಂತಹ ಸಂಸ್ಥೆಯ ಅಡಿಯಲ್ಲಿ. ಇದರ ಪಯಣದ ಹಾದಿಯ ಕುರಿತಾಗಿ ಪ್ರಾಸ್ತಾವಿಕ ನುಡಿಗಳನ್ನಾಡಬೇಕಾಗಿ ಗುರುಪುತ್ರರಾದ ಶ್ರೀ ಅವಿನಾಶ್ ಬೈಪಾಡಿತಾಯ ಇವರಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ವಂದಿಸುತ್ತಾ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಯಕ್ಷಗಾನ ಅಭಿಮಾನಿಗಳಿಗೆ ನಮಸ್ಕರಿಸುತ್ತಾ, ಈ DG ಯಕ್ಷ ಫೌಂಡೇಶನ್ ಇದು ನಾವು 2021ರಲ್ಲಿ ಯಕ್ಷಗಾನದ ಹಿಮ್ಮೇಳವಾದಕರನ್ನು ಗುರುತಿಸಲಿಕ್ಕೆ ವಿಶೇಷವಾಗಿ ಒಂದು ವೇದಿಕೆಯಾಗಿ ಇದನ್ನು ರೂಪಿಸಿದೆವು. ಅಪ್ಪ ಅಮ್ಮನ 75ನೇ ವರ್ಷದ ಆಚರಣೆಯ ಸಂದರ್ಭದಲ್ಲಿ ಈ ಫೌಂಡೇಶನ್ ಕೂಡ ರೂಪುಗೊಂಡಿತು. ಅದು ಈಗಾಗಲೇ ಚಂದ್ರಣ್ಣ ವಿವರಿಸಿದ ಹಾಗೆ ಈ ಸಲ 5ನೇ ವರ್ಷದ ಕಾರ್ಯಕ್ರಮದಲ್ಲಿ ನಾವು ಹಿರಿಯ ಮದ್ದಲೆಗಾರರಾದ ಪದ್ಯಾಣ ಶಂಕರನಾರಾಯಣ ಭಟ್ ಅವರನ್ನು ಗೌರವಿಸಲಿಕ್ಕೆ DG ಯಕ್ಷ ಫೌಂಡೇಶನ್ ಹೆಮ್ಮೆ ಪಡ್ತಾ ಇದೆ. ಮೂರು ವರ್ಷಗಳ ಕಾರ್ಯಕ್ರಮಗಳಲ್ಲಿ ಕೂಡ ಅಮ್ಮ ನಮ್ಮೊಂದಿಗಿದ್ದರು. ಕಳೆದ ವರ್ಷ ಶ್ರೀಹರಿಲೀಲಾ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇರುವ, ಇವತ್ತು ಆಶೀರ್ವಚನವನ್ನು ನೀಡುವುದಕ್ಕಿರುವ ಶ್ರೀ ಕ್ಷೇತ್ರ ಕಟೀಲಿನ ಆನುವಂಶಿಕ ಅರ್ಚಕರಾದ ಶ್ರೀ ಹರಿನಾರಾಯಣದಾಸ ಆಸ್ರಣ್ಣ ಇವರನ್ನು ಗೌರವಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ಳುತ್ತಾ ಇದ್ದಾನೆ. ಇವರನ್ನು ಪುಷ್ಪ ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ಗುರುಗಳಾದ ಶ್ರೀ ಹರಿನಾರಾಯಣ ಬೈಪಾಡಿತಾಯರಲ್ಲಿ
ವಿನಮ್ರವಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಕಳೆದ ವರ್ಷ ಡಿಸೆಂಬರ್ 14ರಂದು ಅಮ್ಮ ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಅದಕ್ಕೆ ಅದೇ ವರ್ಷ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ರಿಗೆ ನಾವು ಯಕ್ಷನಾದ ಹರಿಲೀಲಾ ಯಕ್ಷನಾದ ಪ್ರಶಸ್ತಿಯನ್ನು ನೀಡಿದ್ದೆವು ಕೊಳಲಿಯಲ್ಲಿ. ಆದರೆ ಅನಾರೋಗ್ಯದ ಕಾರಣದಿಂದಾಗಿ ಅಮ್ಮನಿಗೆ ಬರಲಿಕ್ಕಾಗಲಿಲ್ಲ. ಒಂದು 2 ವಾರದ ಹಿಂದೆ ಅವರು ಹೇಳ್ತಾ ಇದ್ದರು, ನಾನು ಬರ್ತೇನೆ ಕಾರ್ಯಕ್ರಮಕ್ಕೆ ಅಂತ ಅವರ ಬಾಯಲ್ಲೇ ಬಂತು ಬರಬೇಕು ಅಂತೇಳಿ. ಆದರೂ ಅಂದರೆ ನಡೀಲಿಕ್ಕೆ ಆಗ್ತಾ ಇಲ್ಲದ ಕಾರಣ ಅವರು ಬಂದಿರಲಿಲ್ಲ. ಈಗ ನಾವು ಈ ವರ್ಷ ಪದ್ಯಾಣ ಶಂಕರಣ್ಣ ಅವರಿಗೆ ಪ್ರಶಸ್ತಿಯನ್ನು ಕೊಡಲಿಕ್ಕೆ ನಾವು ಮತ್ತು ಶಿಷ್ಯವೃಂದದವರೆಲ್ಲ ಸೇರಿಕೊಂಡು ತೀರ್ಮಾನ ಮಾಡಿದ್ದೇವೆ. ಅವರ ಬಗ್ಗೆ ವಾಸುದೇವ ರಂಗಭಟ್ರು ಇನ್ನಷ್ಟು ವಿವರಣೆ ಹೇಳ್ತಾರೆ. ನಿನ್ನೆ ಅವರ ಮನೆಗೆ ಹೋಗಿದ್ದೆ ಅವರಿಗೆ ಆಮಂತ್ರಣ ಕೊಡಲಿಕ್ಕೆ, ಬೇರೆ ಎಲ್ಲ ಕಾರ್ಯವಸ್ತುತೆಯಿಂದ. ಅವರ ಮಾತುಗಳನ್ನು ಕೇಳಿದಾಗ ನನಗೆ ಏನು ಅನ್ನಿಸಿದೆ ಅಂದರೆ, ಯಕ್ಷಗಾನ ನನಗೆ ಬೇಡ ಅಂತ, ಅಂದರೆ ಯಕ್ಷಗಾನವೇ ಸಾಕು ಅಂತ ಅವರು ಹಲವು ಬಾರಿ ಸ್ವಲ್ಪ ರಂಗದಿಂದ ದೂರ ಆದರೂ ಕೂಡ ಕಲಾಮಾತೆ ಅವರನ್ನು ಹೇಗೆ ಪದೇ ಪದೇ ಹೇಳ್ಕೊಂಡು ಬರ್ತಾಯಿದ್ಲು ಅನ್ನೋದು ಅವರ ಮಾತುಗಳಿಂದ ಕೇಳಿ ನನಗೆ ತುಂಬ ಆಶ್ಚರ್ಯವೂ ಆಯಿತು, ರೋಮಾಂಚನವೂ ಆಯಿತು. ಅಂದರೆ ಅವರಲ್ಲಿ ಅಷ್ಟು ಚೆನ್ನಾಗಿರುವ ಕಲೆ ಇದೆ. ಅದು ಯಕ್ಷಗಾನಕ್ಕೆ ಬೇಕಿತ್ತು ಮತ್ತು ಯಕ್ಷಗಾನ ಕಲಾಮಾತೆಗೂ ಅದು ಇಷ್ಟವಾಯಿತು. ಅವರು ಒಂದು ಸಂದರ್ಭದಲ್ಲಿ ಹೇಳಿದರು, ಯಕ್ಷಗಾನ ಬೇಡ ಅಂತ ತೀರ್ಮಾನ ಮಾಡಿದ್ದಕ್ಕೆ ಏನಾದರೂ ಸ್ವಲ್ಪ ದಾಕ್ಷಿಣ್ಯ ಸ್ವಭಾವದವರು, ಏನಾದರೂ ಮಾಡಿ ಯಜಮಾನರು ಕರೆಸ್ತಾರೆ ಅಂತ ಹೇಳಿ ಅವರು ಆ ಕಾಲದಲ್ಲಿ ಜಾಸ್ತಿ ಸಂಬಳ ಕೇಳಿಬಿಟ್ರು. ಅಂದರೆ ಜಾಸ್ತಿ ಸಂಬಳ ಹೇಳಿದರೆ ಕರೀಲಿಕ್ಕಿಲ್ಲ ಅಂತ, 300 ರೂಪಾಯಿ ಅಂತ. ಆ ಸಂದರ್ಭದಲ್ಲಿ ಈಗಿನ ಒಂದು 3,000 ರೂಪಾಯಿ ಅಥವಾ ಅದಕ್ಕೂ ಜಾಸ್ತಿನೇ ವ್ಯಾಲ್ಯೂ ಆ ಸಂದರ್ಭದಲ್ಲಿ. ಅದಕ್ಕೂ ಯಜಮಾನರು ಸುರತ್ಕಲ್ ಮೇಳ ಅಲ್ವಾ, ಲಕ್ಷ್ಮೀಶ ಮೇಲಾಂಟ್ರು, ಅದಕ್ಕೂ ಒಪ್ಪಿ ಅವರನ್ನು ಬರಬೇಕು ಅಂತ ಹೇಳಿ ಕರೆಸ್ಕೊಂಡ್ರು. ಹೌದು, ಅಂಥ ಒಂದು ಅದ್ಭುತ ಕಲಾವಿದ. ಅಂದರೆ ಕಲಾಮಾತೆಯೇ ಅವರನ್ನು ಕರೆಸ್ಕೊಂಡು ಅವರ ಕೈಯಲ್ಲಿ ಸೇವೆ ತಗೊಂಡ ಉದಾಹರಣೆ. ಅಂಥ ಕಲಾವಿದ ನಮ್ಮ ಜೊತೆಗೆ ಇದ್ದಾರೆ. ಅವರನ್ನು ಗೌರವಿಸಲಿಕ್ಕೆ ಡಿಜಿಯಕ್ಷ ಫೌಂಡೇಶನ್ ಹೆಮ್ಮೆ ಪಡ್ತಾ ಇದೆ. ಈಗ ನಿನ್ನೆ ಅದೇ ಮಾತಾಡುವಾಗಲೇ ಅವರ ಚಿಕ್ಕಪ್ಪನ ಮಗ ಚೈತನ್ಯ ಕೃಷ್ಣ ಪದ್ಯಾಣ ಅವರನ್ನು ಕೂಡ ಪ್ರಸ್ತಾಪಿಸಿ ಅವರೇ ಹೇಳಿದರು, ಚೈತನ್ಯ ನನ್ನ ಸುಧಾರಿತ ರೂಪ ಅಂತ. ನಿಮಗೆ ಎಲ್ರಿಗೂ ಗೊತ್ತಿದೆ, ಹನುಮಗಿರಿ ಮೇಳದಲ್ಲಿ ನೀವು ನೋಡಿದ್ದಿದ್ರೆ ಚೈತನ್ಯ ಅವರ ಚೆಂಡೆವಾದನ ಮದ್ದಳೆವಾದನ ಹೇಗಿದೆ ಅಂತ ಅಷ್ಟು ಸುಲಲಿತವಾಗಿ ಸ್ಪಷ್ಟವಾಗಿ ಬಂದಿದೆ. ಅದರಲ್ಲಿ ಇವರ ಪ್ರಭಾವವೇ ಜಾಸ್ತಿ. ಯಾಕಂದರೆ ಸಣ್ಣದಿರುವಾಗಿಂದಲೂ ಶಂಕರಣ್ಣನೊಟ್ಟಿಗೆ ಅವರು ಚೈತನ್ಯ ಅವರು ಯಕ್ಷಗಾನಕ್ಕೆ ಹೋಗ್ತಾಯಿದ್ರು. ಅವರನ್ನು ಬೈಕಲ್ಲಿ ಕರೆದುಕೊಂಡು ಹೋಗ್ತಾಯಿದ್ರು. ಅಷ್ಟು ಇದರಲ್ಲಿ ಆಸಕ್ತಿ ಇದ್ದ ಕಾರಣ ಅವರು ಕೂಡ ಇಷ್ಟು ಚೆನ್ನಾಗಿ ಬೆಳೆದರು. ಗುರುವನ್ನು, ಅಂದರೆ ಮಾನಸಿಕ ಗುರುವನ್ನು ಮೀರಿಸಿದ ಶಿಷ್ಯನಾಗಿ ಬೆಳೀತಾ ಇದ್ದಾರೆ ಅನ್ನೋದು ತುಂಬ ಹರ್ಷದಾಯಕ ವಿಚಾರ ಅಂತ ಅವರೇ ನಿನ್ನೆ ಹೇಳಿದರು ಮಾತಾಡುವಾಗ. ಈ ವರ್ಷ ಮೇಳ ಶುರುವಾದ ನಂತರ ಯಾಕೆ ಈ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಇಟ್ಕೊಂಡದ್ದು ಅಂದರೆ, ಪ್ರತಿ ವರ್ಷ ಅಂದರೆ ಕಲಾವಿದರು ಬರೋದಿಲ್ಲ ಅನ್ನೋ ಕಾರಣಕ್ಕೆ ನಾವು ಮೇಳ ಶುರುವಾಗೋದಕ್ಕಿಂತ ಮೊದಲೇ ಕಾರ್ಯಕ್ರಮ ಇಟ್ಕೊಳ್ತಾ ಇದ್ವಿ. ಈ ವರ್ಷ ಅಂದರೆ ಇವತ್ತು ಅಮ್ಮನ ವರ್ಷಾಂತಿಕ, ಅದನ್ನು ಮುಗಿಸಿ ನಾವು ಇವತ್ತು ಈ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಅದರ ನಡುವೆಯೂ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಒಪ್ಪಿದಂತಹ, ಅದರ ಜೊತೆಗೆ ಅಂದರೆ ತುಂಬ ಕಾರ್ಯವ್ಯಸ್ತತೆಯ ನಡುವೆಯೂ ನಮ್ಮ ಕಟೀಲಿನ ಅರ್ಚಕರಾದ ಹರಿನಾರಾಯಣ ದಾಸ ಆಸರಣರು ಮತ್ತು ಪ್ರಭಾಕರ್ ಜೋಶಿಯವರು ಕೂಡ ತುಂಬ ಬ್ಯುಸಿ ಇದ್ದಾರೆ ಇವತ್ತು ಕೂಡ. ಆದರೂ ಬಂದು ಹೋಗಲೇಬೇಕು ಅಂತ ತೀರ್ಮಾನಿಸಿ ಬಂದಿದ್ದಾರೆ. ಅವರಿಗೆ ನಾನು ಆಭಾರಿಯಾಗಿದ್ದೇನೆ.
ಆಮೇಲೆ ಇನ್ನೊಂದು ವಿಚಾರ ಅಂದರೆ ನಿನ್ನೆ ಶಂಕರಣ್ಣನ ಜೊತೆ ಮಾತಾಡುವಾಗ ನನಗೆ ಹೊಳೆದ ವಿಚಾರ ಅಷ್ಟೇ. ಅಂದರೆ ಕಲಾಮಾತೆಗೆ ಸೇವೆ ಬೇಕು ಅಂತಿದ್ದರೆ ಹೇಗಾದರೂ ಕರೆಸ್ಕೊಳ್ತಾಳೆ ಅನ್ನೋದು. ಅದು ನನ್ನ ಜೀವನದಲ್ಲಿ ಸ್ವಲ್ಪ ಇದಾಗಿದೆ. ಅಂದರೆ ಸ್ವಲ್ಪ ಕೆಲವರಿಗೆ ಗೊಂದಲ ಇದೆ. ಆ ಗೊಂದಲ ನಿವಾರಣೆಯನ್ನು ನಾನು ಇಲ್ಲೇ ಮಾಡಿಬಿಡ್ತೇನೆ. ಹೌದು, ನಾನು ಬೆಂಗಳೂರು ಬಿಟ್ಟು ಕಟೀಲು ಮೇಳಕ್ಕೆ ಸೇರಿದ್ದೇನೆ ಅಂತ. ಅಂದರೆ ನನಗೂ ಕಲಾ ಸೇವೆ ಮಾಡಲಿಕ್ಕೆ ಕಟೀಲಮ್ಮನೇ ಕರೆಸ್ಕೊಂಡಿದ್ದಾರೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೇನೆ. ಅದು ಹರಿನಾರಾಯಣದಾಸ ಆಸನರ ಬೆಂಬಲವು ಅದಕ್ಕೆ ಸಿಕ್ಕಿತು. ಇಂಥದ್ದೊಂದು ಸೇವೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ನನಗೆ. ಆಮೇಲೆ ಇವತ್ತು ಸಂಜೆ ಅಂದರೆ ಅಮ್ಮನ ಇದೇ ಕಾರ್ಯಕ್ರಮದಲ್ಲಿ ಅಮ್ಮನ ಸಂಸ್ಮರಣೆ ಕೂಡ ನಡೀಲಿಕ್ಕೆ ಇದೆ. ಪ್ರಥಮ ವರ್ಷದ ಸಂಸ್ಮರಣೆಯನ್ನು ಕೂಡ ಇವತ್ತೇ ಇಟ್ಕೊಂಡಿದ್ದೇವೆ. ML ಸಾಮಗ್ರಿಗೂ ಕೂಡ ಅವರಿಗೆ ಕಾಲು ನೋವಿನ ಸಮಸ್ಯೆ ಇದ್ದರೂ ಕೂಡ ಬರ್ತೇನೆ ಅಂತ ಒಪ್ಕೊಂಡು ML ಸಾಮಗ್ರು ಬಪ್ಪನಾಡು ಮೇಳದಲ್ಲಿ ತಿರುಗಾಟದ ಜೊತೆಗೆ ದಿಲ್ಲಿವರೆಗೂ ಸೆಟ್ಟಲ್ಲಿ ಹೋಗಿದ್ದಾರೆ. ಕೋಳೂರು ರಾಮಚಂದ್ರರಾವ್ ML ಸಾಮಗ್ರು ಅವ್ರದ್ದು ಈಶ್ವರ ಮತ್ತು ದಾಕ್ಷಾಯಿಣಿಯ ತುಂಬ ಪ್ರಸಿದ್ಧಿ ಪಡೆದ ಅದು ಜೋಡಿ ವೇಷ ಆಗಿತ್ತು. ಅದಕ್ಕೆ ಅಮ್ಮನ ಪದ್ಯವೂ ಕೂಡ ಹಾಗೆ. ಇದು ದಿಲ್ಲಿ ರಾಷ್ಟ್ರಪತಿ ಭವನದಲ್ಲಿ ಕೂಡ ಈ ಯಕ್ಷಗಾನ ಪ್ರದರ್ಶನ ಆಗಿದ್ದಿದೆ. ML ಸಾಮಗ್ರು ಕೂಡ ಇದ್ದರು. ಹಾಗೆ ಅವರು ಕೂಡ ಭಾರಿ ಖುಷಿಯಿಂದಲೇ ಒಪ್ಕೊಂಡ್ರು ಅಮ್ಮನ ಸಂಸ್ಮರಣೆ ಮಾಡ್ತೀನಿ ನಾನು ಅಂತೇಳಿ. ಇದರ ಜೊತೆಗೆ ಈ ಕಾರ್ಯಕ್ರಮವನ್ನು ಇದು 5ನೇ ವರ್ಷದ ಕಾರ್ಯಕ್ರಮ. ಪ್ರಥಮ ವರ್ಷ ಆಮೇಲೆ ಮೊದಲ 2 ವರ್ಷ ಕೂಡ ಇಲ್ಲೇ ಆಯೋಜನೆ ಮಾಡಿದ್ದು. ಇಲ್ಲಿನ ಸುಬ್ರಹ್ಮಣ್ಯ ಭಟ್ರು ನಮಗೆ ಎಲ್ಲ ರೀತಿಯಲ್ಲಿ ಸಹಕಾರ ನೀಡಿ ಅಮ್ಮ ಮತ್ತು ಅಪ್ಪ ಇಲ್ಲಿ ಕ್ಲಾಸ್ ಮಾಡ್ತಾಯಿದ್ರು. 8 ವರ್ಷ ಇದೇ ಇಲ್ಲಿ ಕ್ಲಾಸ್ ಮಾಡ್ತಾಯಿದ್ರು ಇದೇ ಕ್ಷೇತ್ರದಲ್ಲಿ. ಅಲ್ಲೇ ಇವತ್ತು ಅಮ್ಮನ ಇದು ವರ್ಷಾಂತಿಕ ಕೂಡ ಆಯಿತು. ಅದೊಂದು ಕಾಕತಾಳೀಯ ಅಂತ ಅಂದ್ಕೋಬೋದು. ಅಂಥ ಒಂದು ಅವಕಾಶವನ್ನು ದೇವರು ಒದಗಿಸಿದ್ದಾರೆ. ಈ ಸಂಪೂರ್ಣ ರೀತಿಯಲ್ಲಿ ಸಹಕಾರ ನೀಡಿದ ಸುಬ್ರಹ್ಮಣ್ಯ ಭಟ್ರಿಗೆ ಮತ್ತು ಅವರ ತಂಡದವರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲೇಬೇಕು. ಜೊತೆಗೆ ಇಂಥ ಒಂದು ಕಾರ್ಯಕ್ರಮವನ್ನು ರೂಪುಗೊಳ್ಳಲಿಕ್ಕೆ ಶಿಷ್ಯವೃಂದದವರು ತುಂಬ ಶ್ರಮಿಸಿದ್ದಾರೆ, ಧನ ಸಹಾಯವನ್ನು ನೀಡಿದ್ದಾರೆ. ಅದು ಅಲ್ಲದೆ ಯಕ್ಷಗಾನದ ಅಭಿಮಾನಿಗಳು ಅಂದರೆ ಶಿಷ್ಯರು ಮಾತ್ರ ಅಲ್ಲದೆ ಯಕ್ಷಗಾನದ ಅಭಿಮಾನಿಗಳು ಕೂಡ ಇದನ್ನು ಸಹಾಯ ಮಾಡಿ ನಮಗೆ ಬೆಂಬಲ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ಜೊತೆಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ಈ ವರ್ಷಾಂತಿಕ ಕಾರ್ಯಕ್ರಮ ಆಗಲಿ ಮತ್ತು ಇವತ್ತಿನ ಈ ಸಂಸ್ಮರಣೆ ಕಾರ್ಯಕ್ರಮ ಆಗಲಿ ಎಲ್ಲದಕ್ಕೂ ನಾನು ದೂರದಲ್ಲಿದ್ದರೂ ನನಗೆ ಬೆಂಬಲವಾಗಿ ನಿಂತದ್ದು ನಮ್ಮ ಕುಟುಂಬಿಕರು, ನನ್ನ ಚಿಕ್ಕಪ್ಪಂದಿರು ಮತ್ತು ಎಲ್ಲ ಬಂಧು ಬಳಗದವರು. ಅವರಿಗೂ ಅಭಿನಂದನೆ ಸಲ್ಲಿಸ್ತಾ ನಾನು ಈ ಪ್ರಾಸ್ತಾವಿಕ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಯಕ್ಷಗಾನ ಗೆಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಶ್ರೀ ಅವಿನಾಶ್ ವೈಪಾಡಿತಾಯ ಇವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದೀಗ ಶ್ರೀಹರಿ ಲೀಲಾ ಇದರ 5ನೇ ವರ್ಷದ ಕಾರ್ಯಕ್ರಮವನ್ನು ದೀಪವನ್ನು ಪ್ರಜ್ವಲಿಸುವ ಮೂಲಕ ಉದ್ಘಾಟಿಸಬೇಕಾಗಿ ಯಕ್ಷಗಾನದ ಹಿರಿಯ ವಿದ್ವಾಂಸರಾದ ಡಾಕ್ಟರ್ ಎಂ ಪ್ರಭಾಕರ ಜೋಶಿಯವರಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಅವರ ಜೊತೆಗೆ ವೇದಿಕೆಯಲ್ಲಿರುವಂತಹ ಗಣ್ಯರು ಜೊತೆಗೂಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಎರಡು
ಉಂಡ ಉಂಡ ಶ್ರೀಹರಿಲೀಲಾ ಯಕ್ಷನಾದ 5ನೇ ವರ್ಷದ ಪ್ರಶಸ್ತಿ ಪ್ರದಾನ ಯಕ್ಷನಾದೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಡಾಕ್ಟರ್ ಎಂ ಪ್ರಭಾಕರ ಜೋಶಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಅವರೊಂದಿಗೆ ಕೈ ಜೋಡಿಸಿದ ಸರ್ವರಿಗೂ ಧನ್ಯವಾದ.